10 ದಿನಗಳು 34 ಜನರ ಮೇಲೆ ದಾಳಿ. ಹಾನಗಲ್ನಲ್ಲಿ ಬೀದಿ ನಾಯಿಗಳ ಸಿಕ್ಕಾಪಟ್ಟೆ ಹಾವಳಿ, ಜನಕ್ಕೆ ಜೀವ ಭಯ. ಏನ್ ಮಾಡ್ತಾ ಇದ್ದಾರೆ ಪುರಸಭೆ ಅಧಿಕಾರಿಗಳು? ಹಾನಗಲ್ನಲ್ಲಿ ಬಹುಕಾಟ. ಯಾವುದು ಮಕ್ಕಳಿಗೆ ನಾವು ಬಿಡಂಗಿಲ್ಲ, ಆ ತರ ಇಲ್ಲಿ ವಾತಾವರಣ ಆಗಿದೆ. ನಿನ್ನೆ 1 ವರ್ಷದ ಮಗುವೆ ಕಡಿದಿರೋದು ಜಾಸ್ತಿ. ಸಾರ್ವಜನಿಕರಿಗೆ ಆತಂಕ ಅಲ್ರಿ, ದೊಡ್ಡ ಭಯದ ಭೀತಿಯಲ್ಲಿ ಅಡ್ಡಾಡ್ತದ್ರಿ. ರಾಜ್ಯದಾದ್ಯಂತ ಪ್ರಮುಖವಾಗಿ ಎಲ್ಲೆಲ್ಲಿ ನಾಯಿ ಹಾವಳಿ ಇತ್ತು, ಬೀದಿ ನಾಯಿಗಳ ಹಾವಳಿ ಇತ್ತು, ಅದ್ರ ಬಗ್ಗೆ ಸುದ್ದಿಯನ್ನ ತೋರಿಸ್ತಾನೆ ಬರ್ತಾ ಇದೆ ನ್ಯೂಸ್ 18ನಲ್ಲಿ. ಅಲ್ಲಿನ ಅಧಿಕಾರಿಗಳನ್ನ ಎಚ್ಚರಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಹಾವೇರಿಯ ಹಾನಗಲ್ನಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಇದೆ. ಹಾವೇರಿ ಜಿಲ್ಲೆ ಹಾನಗಲ್ನಲ್ಲಿ ಬೀದಿ ನಾಯಿಗಳ ಕಾಟ. 9 ದಿನಗಳಲ್ಲಿ 34 ಜನರ ಮೇಲೆ ಬೀದಿ ನಾಯಿಗಳು ದಾಳಿಯನ್ನ ಮಾಡಿದ್ದಾರೆ. 9 ದಿನದಲ್ಲಿ 34 ಜನರ ಮೇಲೆ ಬೀದಿ ನಾಯಿಗಳ ಅಟ್ಯಾಕ್ ಆಗಿದೆ. ಹಾನಗಲ್ ಪುರಸಭೆ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಕಾಟ ಇರುವಂಥದ್ದು. ಸಿಟಿಯಲ್ಲೇ, ಹಾನಗಲ್ ಸಿಟಿಯಲ್ಲೇ ಬೀದಿ ನಾಯಿಗಳ ಕಾಟ ಇದೆ. ಮಕ್ಕಳು, ಮಹಿಳೆಯರ ಮೇಲೆ ಡೆಡ್ಲಿ ಡಾಗ್ ಅಟ್ಯಾಕ್ಗಳನ್ನ ಮಾಡ್ತಾ ಇದ್ದಾರೆ. ಮೊನ್ನೆ ಒಂದೇ ದಿನ 4 ಜನರ ಮೇಲೆ ನಾಯಿಗಳು ಅಟ್ಯಾಕ್ ಅನ್ನ ಮಾಡಿರುವಂಥದ್ದು. ಒಂದೇ ದಿನ 4 ಜನರ ಮೇಲೆ ಅಟ್ಯಾಕ್ ಆಗಿದೆ. ಸ್ಕೂಲ್ಗೆ ಹೋಗ್ತಾ ಇದ್ದಂತ ಬಾಲಕನ ಮೇಲೂ ಕೂಡ ನಾಯಿಗಳು ದಾಳಿಯನ್ನ ಮಾಡಿರುವಂಥದ್ದು. ಮೇನ್ ಆಗಿ ಟಾರ್ಗೆಟ್ ಮಾಡೋದು ಅಂದ್ರೆ ಮಕ್ಕಳು ಮತ್ತು ವಯಸ್ಸಾದಂಥವರ ಮೇಲೆ ನಾಯಿಗಳು ಅಟ್ಯಾಕ್ ಮಾಡ್ತವೆ. ಅದೇ ರೀತಿಯಾಗಿ ಸ್ಕೂಲ್ಗೆ ಹೋಗ್ತಾ ಇದ್ದಂತ ಬಾಲಕನ ಮೇಲೆ ದಾಳಿಯನ್ನ ಮಾಡಿದೆ. ಕೈಕಾಲು, ಮುಖಕ್ಕೆ ಮನ ಬಂದಂತೆ ಕಚ್ಚಿರುವಂಥದ್ದು ನಾಯಿಗಳು. ಇನ್ನೊಬ್ಬ ಮಹಿಳೆಯ ಮೈ, ಕೈಗೆ ಸಿಕ್ಕಾಪಟ್ಟೆ ಗಾಯ ಆಗಿದೆ. ಗಾಯಾಳುಗಳಿಗೆ ಹಾನಗಲ್ ಮತ್ತು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಹಾನಗಲ್ ಪಟ್ಟಣದಲ್ಲಿ ಸುಮಾರು 400 ಬೀದಿ ನಾಯಿಗಳಿದ್ದಾವಂತೆ. ಬೀದಿ ನಾಯಿಗಳ ಹಾವಳಿಯಿಂದ ಜನಕ್ಕೆ ಒಂಥರ ಜೀವ ಭಯ. ಈಗ ಬೀದಿ ನಾಯಿಗಳನ್ನ ಹಿಡಿಯಬೇಕು ಅಂತ ಜನರು ಆಗ್ರಹಿಸ್ತಾ ಇದ್ದಾರೆ. ಬೀದಿ ನಾಯಿಗಳನ್ನ ಹಿಡಿರಿ, ನಮಗೆ ಒಂಥರ ಜೀವ ಭಯ, ಓಡಾಡ್ಲಿಕ್ಕೂ ಕೂಡ ಕಷ್ಟ ಅಂತ ಪರಿಸ್ಥಿತಿ ಇದೆ ಅಂತ ಹಾನಗಲ್ ಪಟ್ಟಣದ ಪರಿಸ್ಥಿತಿ. ಅಲ್ಲಿನ ಜನರ ಗೋಳಿದು ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ. ಹಾನಗಲ್ನ ಇಲ್ಲಿ ಯಾವ ರೀತಿಯಾಗಿ ನಾಯಿಗಳು ಮಿತಿ ಮೀರಿದ್ದಾವೆ ಅಂತ. ಪಾರ್ಟಿ ಬೊಂಬಾಟ ಆಗಿರ್ಬೇಕು, ಮತ್ತೆ ಮನೆ ಸಖತ್ತಾಗಿರ್ಬೇಕು. 400ಕ್ಕೂ ಹೆಚ್ಚು ಬೀದಿ ನಾಯಿಗಳು ಹಾವೇರಿ ಜಿಲ್ಲೆ ಹಾನಗಲ್ ಪಟ್ಟಣದಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ಜಸ್ಟ್ 9 ದಿನದಲ್ಲೇ 34 ನಾಯಿ ಕಡಿತ ಪ್ರಕರಣಗಳು ದಾಖಲಾಗಿದವಲ್ಲ. ಬಾಲಕ ನಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಆತನ ಮೇಲೂ ಕೂಡ ಅಟ್ಯಾಕ್ ಆಗಿದೆ. ಆ ದೃಶ್ಯಾವಳಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ, ಸ್ಕ್ರೀನ್ನ ಬಲಭಾಗದಲ್ಲಿ ಗಮನಿಸಬಹುದು. ಆತನನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಹಾನಗಲ್ನಲ್ಲಿ ಬೀದಿ ನಾಯಿಗಳ ಕಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಜನ ರೋಸ್ ಹೋಗಿದ್ದಾರೆ. ದಯವಿಟ್ಟು ಕ್ರಮ ಕೈಗೊಳ್ಳಿ ಅಂತ ಪುರಸಭೆ ಅಧಿಕಾರಿಗಳನ್ನ, ಶಾಸಕರನ್ನ ಕೇಳ್ಕೊಳ್ತಿದ್ದಾರೆ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಜನ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ನನ್ನ ಮಗನು ಟ್ಯೂಷನ್ ಹೋಗ್ತಾನೆ ರಾತ್ರಿಗೆ. ಆ್ಯಕ್ಚುಲಿ ಅದನ್ನು ಏನಾಯ್ತು, ಮಧ್ಯಾಹ್ನ ಸಾಯಂಕಾಲ ಹೊತ್ತು ಅದು ಹುಡುಗ ಇಲ್ಲಿ ಅಂಗಡಿಗೆ ಏನೋ ತೊಗೊಳಕ್ಕೆ ಬಂದಾನ. ಆ ನಾಯಿಗಳನ್ನ ಇಲ್ಲಿ ಬರೋಬ್ಬರಿ ಹರಿದು ಬಿಟ್ಟದ ಪಾಪ. ಆ ಸಣ್ಣ ಹುಡುಗ ಮಗನ ನೋಡಿ ನನಗೂ ಭಯಭೀತಾತು. ನನ್ನ ಮಗನೂ ಟ್ಯೂಷನ್ ಹೊಂಟಿದ್ದ, ಬೇಡಪ್ಪ ನೀ ಟ್ಯೂಷನ್ ಹೋಗೋದು ಬೇಡ, ಇದು ನಾಯಿಗಳನ್ನು ಎಲ್ಲ ಕೈವಾಣ ಹಗಮಟ ಈ ಹಿಡಿಯೋ ಮಟ್ಟ ಇದನ್ನು ಹೋಗಬೇಡ ಅಂತ ನಾನು ರಾತ್ರಿಗೆ ವಾಪಸ್ ಅವ ಹಾಲು ತರಕ್ಕೆ ಹೋದವನು ವಾಪಸ್ ಕರೆಸಿ ಇದನ್ನು ಮಾಡಿ. ಆಮೇಲೆ ಪುರಸಭೆ ಅಧಿಕಾರಿಗಳು ಮಾತಾಡಿದ್ದೆ, ಸರ್ ಏನಿದು, ಇದು ನಾಯಿಗಳ ಹಾವಳಿ ಭಾಳ ಆಗಿತ್ತು, ಇದನ್ನು ಏನಾರ ಮಾಡಿ ತಡೆಗಟ್ಟೆ ಅಂದರೆ ಇಲ್ಲಿ ಟೀಮ್ ಅವ್ರಿಗೆ ನಾವು ಹೇಳೀವಿ, ಅವ್ರು ಬರಾಕ್ತಾರೆ ಅಂಥೇಳಿ ಅವರು ಆದರು. ಬಟ್ ಆ ಟೀಮ್ ಹಿಡಿಯೋರು ಯಾರು ಇನ್ನೂ ಮಟ್ಟ ನಮ್ಗೆ ಗೊತ್ತಾಗ್ತಿಲ್ಲ ಸರ್. ನಾನು ಒಂದು ಇನ್ಸಿಡೆಂಟ್ ನೋಡಿದ್ದೆ, ಇಲ್ಲಿ ನಮ್ಮ ಇದು ಪ್ಯಾಟಿನಲ್ಲಿ ಒಂದು ನಾಯಿ ಕಚ್ಚಿತ್ತು, ಅವ್ರು ಸಾಕಿದ ನಾಯಿ ಕಚ್ಚಿದಾಗ ಅವರು ಆ ನಾಯಿ ಹೆಂಗೆ ಇದನ್ನು ಮಾಡ್ತೈತಲ್ಲ, ವರ್ಕ್ ಮಾಡ್ತೈತಲ್ಲ, ಬಟ್ ಆ ಥರ ಒದರೋದು, ಆ ಥರ ಇದನ್ನು ಮಾಡೋದು, ಅದನ್ನು ನೆನೆಸ್ಕೊಂಡ್ರೆ ಭಯಭೀತ ಆಗ್ತೀವಿ ಸರ್. ಬಟ್ ಈ ಥರ ನಾಯಿ ಕಂಡ್ರೆ ಅದು ರಿಯಾಕ್ಷನ್ ಆಗಿಬಿಟ್ರೆ ಸೇಮ್ ನಾಯಿನ. ಬಟ್ ಅದನ್ನು ನನಗೆ ನಿನ್ನೆ ಅದನ್ನು ನೋಡಿ ನನ್ನ ಮೈ ಎಲ್ಲ ಇದನ್ನು ಆಗಿಬಿಡ್ತು. ನನ್ನ ಮಗನಿಗೆ ಎಲ್ಲಿ ಕಳಿಸಿಲ್ಲ. ಬಟ್ ಇದನ್ನು ಎಲ್ಲರೂ ಅಧಿಕಾರಿಗಳನ್ನು ಎಲ್ಲ ಗಮನಕ್ಕೆ ತೊಗೊಂಡು, ಈ ತಹಸೀಲ್ದಾರ್ ಮೇಡಮ್ ಆಗಲಿ, ಪುರಸಭೆಯವರಾಗಲಿ, ಇದರ ಪಾತ್ರ ಭಾಳ ಅಂದರೆ ಪುರಸಭೆಯವ್ರದ್ದು. ಅದನ್ನು ಗಮನಕ್ಕೆ ಇಟ್ಕೊಂಡು ಇದನ್ನು ನಾಯಿಗಳನ್ನು ಕೈವಾಣ ಹಾಕಿ ಆ ಟೀಮ್ ಕರೆಸಿ ಒಂದು ನಾಯಿ ಬಿಡಬಾರ್ದು. ಆಮೇಲೆ ಇನ್ನೊಂದು ಏನಂತ ಸರ್, ಪಾಪ ಈಗ ಏನಾರ ಆದ್ರೆ ಮನ್ಯಾಗ ಒಬ್ಬ ದುಡಿಯೋ ಇರ್ತಾನೆ, ಅವ್ನು ಏನು ಇನ್ಸೈಡ್ ಆಗಿ ಸತ್ತು ಹೋಗ್ಬಿಟ್ಟು ಅಂದ್ರೆ ಅದಕ್ಕೆ ಜವಾಬ್ದಾರಿ ಯಾರು ಸರ್? ನಿನ್ನೆ ನಡೆದಂಥ ಘಟನೆಯಲ್ಲಿ 6 ವರ್ಷದ ಬಾಲಕ ನಿನ್ನೆ ನಾಯಿ ಬಂದು ಆ ಮಗುಗೆ ಎರಾಬಿರಿ ಎಲ್ಬಿಕೆಯಲ್ಲಿ ಕಚ್ಚಿ ಒತ್ತರ ಗಾಯ ಮಾಡಿ ಆ ಮಗು ಹಾಸ್ಪಿಟ್ಲಿಗೆ ಈಗ ಇದಕ್ಕೆ ಸೇರಿಸಿದ್ದಾರೆ. ಅಂಥ ಸಣ್ಣ ಮಕ್ಕಳು ಇಲ್ಲಿ ಅಡ್ಡಾಡೋಂಗಿಲ್ಲ, ಅಂಥ ಆವರಣ ಇಲ್ಲಿ ಇದೆ. ಇಲ್ಲಿ ಆ ನಾಯಿಗಳ ಕಾಟ ಭಾಳ ಆಗ್ತಾ ಇದೆ. ಆ ನಾಯಿಗೋಸ್ಕರ ಯಾವುದು ಇವರು ಇದು ತೊಗೊಳ್ತಾ ಇಲ್ಲ, ಆ್ಯಕ್ಷನ್ ತೊಗೊಳ್ತಾ ಇಲ್ಲ.
ಆಮೇಲೆ ಇಲ್ಲಿ ಕೂಡ ನಾವು ತಹಸೀಲ್ದಾರ್ ಲೆಟ್ರ್ ಕೊಟ್ಟಿದ್ದೀವಿ. ಆಮೇಲೆ ನಂತರ ಇಲ್ಲಿ ಇವತ್ತು ನಮ್ಮ ಪುರಸಭೆ ಕಾರ್ಯಾಲಯ ಹಾನಗಲಿಗೆ ಕೊಟ್ಟಿದ್ದೇವೆ. ಚೀಫ್ ಆಫೀಸರ್ಗೂ ಕೂಡ ನಾವು ಹೇಳಿದ್ದೇವೆ. ಬಟ್ ಇನ್ನೂವರೆಗೆ ಏನು ಅದ್ರ ಬಗ್ಗೆ ಅವ್ರ ಸಿಬ್ಬಂದಿ ವರ್ಗ ಆಗಲಿ ಅಥವಾ ಅವ್ರು ಯಾವುದೇ ಕೆಲಸ ಮಾಡೋ ವ್ಯಕ್ತಿ ಆಗಲಿ ಇಲ್ಲಿ ಬಂದು ಏನೂ ಮಾಡಿಲ್ಲ. ಭಯ ಆಗ್ತಾ ಇದೆ ಸರ್. ಈಗ ನಾವು ಮನೆಯಿಂದ ಹೊರಗಡೆ ಬೀಳೋಂಗಿಲ್ಲ ಹುಡುಗ. ಯಾವುದು ಮಕ್ಕಳಿಗೆ ನಾವು ಬಿಡೋಂಗಿಲ್ಲ. ಆ ಥರ ಇಲ್ಲಿ ವಾತಾವರಣ ಆಗಿದೆ. ನಿನ್ನೆ ಅದೇ ನಾಯಿ 8 ಮಂದಿಗೆ ಇಲ್ಲಿ ಗಾಯ ಮಾಡಿದೆ, 8 ಮಂದಿಗೆ ಕಚ್ಚಿದೆ. ಈ ಥರ ಇಲ್ಲಿ ಆಗ್ತಾ ಇದೆ ಸರ್. ಇದಕ್ಕೋಸ್ಕರ ಸ್ವಲ್ಪ ಇವರು ಕೇರ್ ತಗೊಂಡು, ಯಾಕಂದರೆ ನನ್ನ ಮಗ ಅಷ್ಟೇ, ಬೇರೆ ಮಕ್ಕಳು ಅಷ್ಟೇ ಸರ್. ಬೇರೆ ಅಧಿಕಾರ ಮಗನಿಗೆ ಆಗ್ತಿದ್ರು ಇದೇ ತೊಂದರೆ ಆಗ್ತಿತ್ತು. ಅದಕ್ಕೋಸ್ಕರ ಇವರು ಸ್ವಲ್ಪ ಹೆಚ್ಚು ಗಮನ ಕೊಡಲಿ ಅಂತ. ಹಾವೇರಿ ಜಿಲ್ಲೆದಾದ್ಯಂತ ನಾಯಿಗಳ ಹಾವಳಿಯಿಂದ ಸಾಕಷ್ಟು ಮಾಹಿತಿಗಳು ಸಾರ್ವಜನಿಕರು ತೊಂದರೆ ಆಗೈತಿ ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದರೂ ಕೂಡ ಯಾವುದೇ ರೀತಿಯಾದಂಥ ಕ್ರಮ ಆಗ್ತಾ ಇಲ್ಲ. ಅವು ನಾಯಿಗಳಿಗೆ ಇಂಜೆಕ್ಷನ್ ಕೊಡ್ತಾ ಇಲ್ಲ. ಮತ್ತು ಸಂತಾನಹರಣ ಅದನ್ನು ನಾಯಿಗಳನ್ನು ಕೆಲವೊಂದು ಕಡೆಗೆ ಹಿಡಿದ್ರು ಮತ್ತೆ ತಂದು ಅಲ್ಲೇ ಬಿಟ್ಟರು. ಆದರೆ ಸಾರ್ವಜನಿಕರಿಗೆ ಬೀದಿಯಲ್ಲಿ ಓಡಾಡಕತ್ತಿದಾಗ ವಾಹನಗಳನ್ನು ತಗೊಂಡು ಭಾಳ ತೊಂದರೆ ಕಿರಿಕಿರಿ ಆಗ್ತಾಯಿದೆ. ಅಲ್ಲಿ ನಾಯಿಗಳನ್ನು ಹೆಚ್ಚಿಗೆ ಇದನ್ನು ಮಾಡ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ ನಾಯಿಗಳಿಂದ. ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಎಲ್ಲಿ ಸಮಸ್ಯೆ ಇದೆ, ಎಲ್ಲಿ ನಾಯಿಗಳ ಹಾವಳಿಗಳು ಜಾಸ್ತಿ ಇದಾವೆ, ಸೂಕ್ತ ರೀತಿಯ ಸಾರ್ವಜನಿಕ ತೊಂದರೆ ಆಗದ ರೀತಿಯಲ್ಲಿ ನಾಯಿಗಳನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡ್ಬೇಕಂತ ಹಾಕೋತಾರೆ. 4 ಕೇಸ್ಗಳಾಗಿದ್ದಾವೆ ಸರ್. ಡಿಸೆಂಬರ್ 1ರಿಂದ ಡಿಸೆಂಬರ್ 9ರವರೆಗೆ. ಉಳ್ಕಿದ್ರೆಲ್ಲ ಸ್ಟೇಬಲ್ ಇದ್ದಾರೆ ಸರ್. ನಿನ್ನೆ ಒಂದು 5 ಕೇಸಸ್ಗಳಿದ್ವಲ್ಲ ಪ್ರಕರಣಗಳು, ಅದರಲ್ಲಿ 4 ಕೇಸು ಕೆಟಗರಿ 3 ಅಂತೀವಿ. ಅದು ಸಿವಿಯಾರಿಟಿ ಜಾಸ್ತಿ ಇತ್ತು. ಅದಕ್ಕೆ 4 ಪೇಷಂಟ್ನ KMC ಕಳಿಸಿದ್ವಿ. ಕೆಟಗರಿ 1 ಅಂದರೆ ಜಸ್ಟ್ ಲಿಕ್ಕಿಂಗು, ನೆಕ್ ಇರುತ್ತೆ, ಸ್ವಲ್ಪ ಸ್ಕ್ರ್ಯಾಚ್ ಮಾರ್ಕ್ ಇರುತ್ತೆ, ಬ್ಲಡ್ ಬಂದಿರಲ್ಲ. ಕೆಟಗರಿ 2 ಅಲ್ಲಿ ಬ್ಲಡ್ಡು ಸ್ವಲ್ಪ ವೂಂಡು ಚಿಕ್ಕದಾಗಿ ಒಂದು 1 ಸೆಂಟಿಮೀಟರ್ ಒಳಗಡೆ ಇರುತ್ತೆ. ಕೆಟಗರಿ 3 ಸೆಂಟಿಮೀಟರ್ ಮೇಲೆ. ನಾಯಿಗಳಿಗೆ ಕಡಿವಾಣ